ಒಟ್ಟಾರೆ ಮುಷ್ಕರಕ್ಕೆ ದೇಶಾದ್ಯಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜ್ಯದ ಶಕ್ತಿಸೌಧದಲ್ಲಿ ಪರಿಸ್ಥಿತಿ ಹಾಗಿದ್ರೆ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಸುರೇಶ್ ವಾಕ್ಥ್ರೂ ಮೂಲಕ ನೀಡಿದ್ದಾರೆ. ನೋಡೋಣ ಬನ್ನಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತ ಹೇಳ್ಬೋದು. ನಾವೀಗ ಬೆಂಗಳೂರಿನ ಹೃದಯ ಭಾಗವಾದಂತಹ ವಿಧಾನಸೌಧದ ಬಳಿ ಇದ್ದೇವೆ. ಶಕ್ತಿಸೌಧ ವಿಧಾನಸೌಧಕ್ಕೂ ಸಹ ಇವತ್ತಿನ ಒಂದು ಬಂದ್ನ ಬಿಸಿ ತಟ್ಟಿರೋ ಅಂಥದ್ದು. ಅಂದರೆ ಪ್ರಮುಖವಾಗಿ ಸಾರಿಗೆ ಇಲಾಖೆಯಿಂದ ಬಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರಸ್ತೆಗೆ ಇಳಿಸಿಲ್ಲ ಅನ್ನುವಂಥ ಕಾರಣ ಒಂದು. ಹಾಗಾಗಿ ನಾವು ರಸ್ತೆಗಳಲ್ಲಿ ನೋಡ್ಬೋದು BMTC ಬಸ್ಗಳ ಸಂಚಾರ ಬಹುತೇಕ ವಿರಳ ಅನ್ನೋದಕ್ಕಿಂತಲೂ ಬಸ್ಗಳಲ್ಲಿ BMTC ಬಸ್ಗಳು ಹೆಚ್ಚಾಗಿ ಕಾಣ್ತಿಲ್ಲ ಅಂತಲೇ ಹೇಳ್ಬೋದು. ಕೇವಲ ಬೈಕ್ಗಳು ಮತ್ತು ಕಾರ್ಗಳು ಆಟೋಗಳಷ್ಟೇ ಕಾಣ್ತಾ ಇರೋವಂಥದ್ದು. ಆದರೆ ಮೆಟ್ರೋ ಸಂಚಾರ ಎಂದಿನಂತೆ ಇರೋದರಿಂದ ವಿಧಾನಸೌಧದ ಬಳಿಯಲ್ಲಿಯೇ ಮೆಟ್ರೋ ಸಹ ಇರೋದರಿಂದ ಹಲವಾರು ಜನ ವಿಧಾನಸೌಧಕ್ಕೆ ಬರುವಂತಹ ನೌಕರರು ಮೆಟ್ರೋವನ್ನು ಇವತ್ತು ಹೆಚ್ಚಾಗಿ ಅವಲಂಬಿಸಿರುವಂಥದ್ದು. ಹಾಗಾಗಿ ಮೆಟ್ರೋಯಿಂದ ಬಂದು ವಿಧಾನಸೌಧದ ತಮ್ಮ ಕೆಲಸಗಳಿಗೆ ಹಾಜರಾಗ್ತಾ ಇರೋವಂಥದ್ದು. ಅದರ ಜೊತೆಯಲ್ಲಿ ಸ್ವಂತ ವಾಹನಗಳು ಇರೋವಂಥವರು ಒಂದಷ್ಟು ಜನ ಉದ್ಯೋಗಿಗಳು ವಿಧಾನಸೌಧಕ್ಕೆ ಬರ್ತಾ ಇರೋವಂಥದ್ದನ್ನು ನೋಡ್ಬೋದು. ಪೊಲೀಸ್ನವರು ಸಹ ಯಥಾ ಪ್ರಕಾರ ಬಂದಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಭದ್ರತೆಯನ್ನು ವಿಧಾನಸೌಧಕ್ಕೆ ಇವತ್ತು ಒದಗಿಸಿರೋವಂಥದ್ದು. ಎಲ್ಲ ರೀತಿಯಲ್ಲೂ ಸಹ ಸೆಕ್ಯೂರಿಟಿ ಚೆಕ್ ಮಾಡಿ ಅವರನ್ನು ಒಳಗಡೆ ಬಿಡ್ತಾ ಇರೋವಂಥದ್ದು. ಅದರ ಜೊತೆಯಲ್ಲಿ ಪಕ್ಕದಲ್ಲೇ ಒಂದು ಸಾರ್ವಜನಿಕರು ಬಂದಾಗ ಕ್ಯೂ ನಿಂತ್ಕೊಳ್ಳೋದಕ್ಕೆ ಅಂತಲೇ ಒಂದು ಜಾಗ ಸಹ ಇದ್ದಂಥದ್ದು. ಇಷ್ಟೊತ್ತಿಗೆ ಸಹಜವಾಗಿ ಪ್ರತಿದಿನ ಸಾಕಷ್ಟು ಜನ ಸಾರ್ವಜನಿಕರಿಂದ ತುಂಬಿ ತುಳುಕ್ತಾ ಇದ್ದಂತಹ ಈ ಒಂದು ಸಾಲು ಇವತ್ತು ಬಹುತೇಕ ಖಾಲಿ ಇರೋವಂಥದ್ದು ಬಂದಿದೆ. ಹಾಗಾಗಿ ಜನಪ್ರತಿನಿಧಿಗಳು ಇರ್ತಾರೋ ಇಲ್ವೋ, ವಿಧಾನಸೌಧದಲ್ಲಿ ನಮ್ಮ ಕೆಲಸಗಳು ಆಗುತ್ತೋ ಇಲ್ವೋ ಅನ್ನೋವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಬಹುತೇಕವಾಗಿ ವಿಧಾನಸೌಧದ ಕಡೆ ಇವತ್ತು ತಲೆ ಹಾಕಿಲ್ಲ ಅಂತಲೇ ಹೇಳ್ಬೋದು. ಇದೀಗ ವಿಧಾನಸೌಧದ ಒಳಭಾಗಕ್ಕೆ ಹೋಗೋಣ. ಇಲ್ಲಿ ಉದ್ಯೋಗಿಗಳು ಎಷ್ಟು ಜನ ಬಂದಿದ್ದಾರೆ, ಯಾವ ರೀತಿ ಕೆಲಸ ನಡೀತಾ ಇದೆ ಅನ್ನೋಂಥದ್ದನ್ನು ಸಹ ನಾವು ನೋಡೋಣ. ಬಂದಿತ್ತು ಆದರೂ ಕೂಡ ನೀವು ಬಂದಿದ್ದೀರಾ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ರೋಡೆಲ್ಲ ಖಾಲಿ ಇತ್ತು? ರೋಡೆಲ್ಲ ಖಾಲಿ ಇತ್ತು. ನಾವು ಬಂದಿದ್ದು ಮಲ್ಲೇಶ್ವರಮಿಂದ. ರೋಡೆಲ್ಲ ಖಾಲಿ ಇತ್ತು. ನಾವು ಗಾಡಿಲೇ ಬಂದ್ವಿ. ಟೂ ವೀಲರ್ ಇತ್ತು. ಟೂ ವೀಲರ್ ನಾನು ನಮ್ಮ ಹಸ್ಬೆಂಡ್ ಇಬ್ರು ಬಂದ್ವಿ. ಮಲ್ಲೇಶ್ವರಂ ಕಡೆ ಏನೋ ಒಂಚೂರು ಬಸ್ಗಳಿಗೆಲ್ಲ ಕಲ್ಲೆ ಹೊಡಿದು ಇದೆ ಆಗಿದೆ. ನಮಗೇನು ಸಮಸ್ಯೆ ಆಗಿಲ್ಲ, ಆರಾಮಾಗಿ ಬಂದು. ಹೆಂಗ್ ಬಂದ್ರಿ ಇವತ್ತು ನೀವು ಕೆಲಸಕ್ಕೆ? ಸಿದ್ದಾಪುರದಿಂದ ಟೌನಲ್ಲಿ ಗಂಟ ಬಸ್ ಇತ್ತು. ಟೌನಲ್ಲಿಂದ ಹೆಚ್ಚೆ ನಡ್ಕೊಂಡು ಬಂದು ಬಹುತೇಕ ಬಂದ್ ಇರುವ ಕಾರಣದಿಂದ ಅದರಲ್ಲೂ ಸಹ BMTC ಬಸ್ಗಳ ಸಂಚಾರ ಕೊರತೆ ಇರೋದ್ರಿಂದ ವಿಧಾನಸೌಧದ ಮುಂದೆ ಮೆಟ್ರೋ ಸ್ಟೇಷನ್ ಸಹ ಇರೋದ್ರಿಂದ ಬಹುತೇಕ ಜನ BMTC ಬಸ್ಗಳಲ್ಲಿ ಬರ್ತಾ ಇದ್ದಂಥವ್ರು ಇವತ್ತು ಮೆಟ್ರೋನ ಆಶ್ರಯಿಸಿ ವಿಧಾನಸೌಧಕ್ಕೆ ಬಂದಿರೋವಂಥದ್ದು. ಆದರೆ ಸಾಕಷ್ಟು ಜನ ಸಾರ್ವಜನಿಕರ ಇಲ್ಲಿ ಏನು ತಮ್ಮ ಕೆಲಸ ಕಾರ್ಯಗಳಿಗೆ ಬರ್ತಾ ಇದ್ರು ಅವರ ಕೊರತೆ ಇವತ್ತು ವಿಧಾನಸೌಧದಲ್ಲಿ ಕಾಣ್ತಾ ಇದೆ. ಆದರೆ ವಿಧಾನಸೌಧದ ಬಹುತೇಕ ಜನ ಸಿಬ್ಬಂದಿಗಳು ಇವತ್ತು ಬಂದ್ ಇದ್ರೂ ಸಹ ಎಲ್ಲರೂ ಸಹ ಮೆಟ್ರೋದಿಂದ ತಮ್ಮ ಸ್ವಂತ ವಾಹನಗಳಲ್ಲಿ ವಿಧಾನಸೌಧಕ್ಕೆ ಬಂದು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಶಕ್ತಿಸೌಧ ವಿಧಾನಸೌಧಕ್ಕೆ ಬಂದ್ ಎಫೆಕ್ಟ್ ಬಹುತೇಕ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಸುರೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.